ಈ ವಿಡಿಯೋದಲ್ಲಿ ನಿಮಗೆ ವೆರಿ ಸಿಂಪಲ್ ಆಗಿ ಫಿಶ್ ಗ್ರೇವಿ ಮತ್ತು ಫಿಶ್ ಫ್ರೈ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟಿಗೆ ಕಾದ ಎಣ್ಣೆಗೆ ಕೊತ್ತಂಬರಿಯನ್ನು ಹಾಕಬೇಕು. ಅದನ್ನು ಸ್ವಲ್ಪ ಬೆಂದ ನಂತರ ಬೆಳ್ಳುಳ್ಳಿ ಹಾಕಬೇಕು. ಹಾಕಿದ ನಂತರ ಸ್ವಲ್ಪ ಫ್ಲೇವರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹಸಿ ಮೆಣಸಿನ್ಕಾಯನ್ನು ಹಾಕಿ ಒಂದು 30 ಸೆಕೆಂಡ್ಸ್ ಅದನ್ನು ತಿರುಗ್ತಾ ಇರಬೇಕು. ನಂತರ ಟೊಮ್ಯಾಟೊ ನೋಡಿ, ಯಾಕೆ ನೀವು ಟೊಮ್ಯಾಟೊ ಇಷ್ಟು ದೊಡ್ಡ ದೊಡ್ಡ ಕಟ್ ಮಾಡಿರ ಅಂತ ಅನ್ಕೊಂಡಿರ್ಬೋದು. ಯಾಕೆ ಅಂತಂದ್ರೆ ಅದು ಬೆಂದ ನಂತರ ಅದ್ರದ್ದು ಸಿಪ್ಪೆ ಉಳಿಯತ್ತಲ್ಲ, ಅದನ್ನ ನಾವು ತೆಗೆದುಬಿಟ್ಟು ತಿನ್ಬಹುದು. ನಂತರ ಅದ್ರ ಮೇಲೆ ಒಂದು ಪ್ಲೇಟ್ ಅನ್ನ ಮುಚ್ಚಿ ಅದರಲ್ಲಿ ನೀರು ಹಾಕಿ ಬಿಸಿ ಆಗ್ಲಿಕ್ಕೆ ಬಿಡಬೇಕು. ನೀರು ಬಿಸಿ ಆದ ತಕ್ಷಣ ಅದನ್ನ ರಿಮೂವ್ ಮಾಡಿ ಟೊಮ್ಯಾಟೊ ಬೆಂದಿದವ ಇಲ್ಲ ಚೆಕ್ ಮಾಡಬೇಕು. ಬೈ ಚಾನ್ಸ್ ಸಿಪ್ಪೆ ಏನಾದರೂ ಸಪರೇಟ್ ಆಗಿಲ್ಲ ಅಂತಂದ್ರೆ ನೀವು ಈ ರೀತಿ ಪ್ರೆಸ್ ಮಾಡಿ ಸಿಪ್ಪೆಯನ್ನ ಅದರಿಂದ ತೆಗಿಬಹುದು. ನಂತರ ಇದಕ್ಕೆ ಮಸಾಲ, ಅರಿಶಿನ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಮಸಾಲೆ ಖಾರದ ಪುಡಿಯನ್ನ ಹಾಕಿ ಅದನ್ನ ಚೆನ್ನಾಗಿ ಕಲಸಿದ ನಂತರ ಮತ್ತೆ ಅದರಲ್ಲಿ ಪ್ಲೇಟ್ ಅನ್ನ ಹಾಕಿ ಅದರಲ್ಲಿ ನೀರು ಹಾಕಬೇಕು. ನಂತರ ಈ ಕಡೆ ನಾವು ಫ್ರೈಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕು ನೋಡಿ, ಫಿಶ್ ಫ್ರೈ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಚೆನ್ನಾಗಿರುವಂತದ್ದು. ನಾನು ಬಾಲ ಮತ್ತೆ ತಲೆಯನ್ನ ಗ್ರೇವಿ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಫ್ರೈಗೋಸ್ಕರ ಹೊಟ್ಟೆಯ ಭಾಗದಲ್ಲಿರುವಂತ ಪಾರ್ಟ್ಗಳನ್ನ ತಗೊಂಡಿದ್ದೀನಿ. ಇದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಮತ್ತೆ ಮಸಾಲ, ಅದ್ರ ಜೊತೆಗೆ ಕಾರ್ನ್ ಫ್ಲೋರ್ ಹಿಟ್ ಒಂಚೂರು ಸ್ವಲ್ಪ, ಯಾಕಂದ್ರೆ ಮಸಾಲ ಅದಕ್ಕೆ ಬಿಟ್ಟು ಹೋಗಲ್ಲ. ನಂತರ ಅದಕ್ಕೆ ಒಂದ್ ಸ್ವಲ್ಪ ಕಡಲೆ ಹಿಟ್ಟು ಮತ್ತೆ ಅರ್ಧ ಲಿಂಬೆ ಹಣ್ಣು, ಅದನ್ನ ಚೆನ್ನಾಗಿ ಹಿಂಡಿದ ನಂತರ ಅದನ್ನ ಮಿಕ್ಸ್ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ಳಿ. ನಂತರ ಇದು ನಮ್ಮ ನೀರು ಏನೈತಂತ ನೋಡಿ, ನೀರನ್ನು ತೆಗೆದ್ಬಿಟ್ಟು ಆ ನೀರನ್ನ ಮಸಾಲೆ ಒಳಗಡೆ ಹಾಕಿ, ಯಾಕಂದ್ರೆ ಅಲ್ಲಿ ಕಾಣ್ಬೋದು ನಿಮ್ಗೆ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ. ನಂತರ ಇದಕ್ಕೆ ಲಿಂಬೆ ಹಣ್ಣಿನ ಗಾತ್ರದ ಆ ಹುಣಸೆ ಹುಳಿಯನ್ನ ಏನ್ ಮಾಡ್ಬೇಕಂದ್ರೆ ನಾವು ಈ ಸಾಂಬಾರಲ್ಲಿ ಹಾಕಬೇಕು. ಖಾರ ಪ್ಲಸ್ ಹುಳಿ ಎರಡೂ ಮಿಕ್ಸ್ ಆದ್ರೆ ಮಾತ್ರ ಫಿಶ್ ಸಾಂಬಾರ್ ಏನಿದೆಯಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಕುದಿಲಿಕ್ಕೆ ಅಂತ ಮತ್ತೆ ಇದ್ರ ಮೇಲೆ ಪ್ಲೇಟ್ ಹಾಕಿ ಅದರಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕಿ ಇಡಬೇಕು. ನಮ್ಗೆ ಎಷ್ಟು ನೀರು ಬೇಕಾಗುತ್ತೋ ನಾವು ನೀರು ಇಲ್ಲೇ ಈ ರೀತಿ ಆದರೂ ಕಾಯಿಸ್ಕೋಬಹುದು. ನಂತರ ಈ ಫಿಶ್ ಫ್ರೈಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲವನ್ನು ಚಿರುಟಿ ರವ ಪ್ಲಸ್ ಬಾಂಬೆ ರವ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ಬೇಕು. ಅದರಲ್ಲಿ ಈ ಪೀಸಸ್ಗಳನ್ನು ಎರಡೂ ಕಡೆಗೆ ಚೆನ್ನಾಗಿ ರವೆ ಮೆತ್ಕೊಳ್ಳುವ ಹಾಗೆ ಮಾಡಬೇಕು. ನಂತರ ಕಾದ ಎಣ್ಣೆಗೆ ಈ ಒಂದೊಂದೇ ಪೀಸಸ್ಗಳನ್ನು ಹಾಕ್ತಾ ಹೋಗ್ಬೇಕು. ಅದು ಒಂದು ಕಡೆಗೆ ಚೆನ್ನಾಗಿ ಬೇಯುತ್ತೆ. ನಾನು ಡೀಪ್ ಆಯಿಲ್ ಫ್ರೈಯನ್ನು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಆಯಿಲ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನಾನು ಹಾಫ್ ಆಯಿಲ್ ಫ್ರೈಯನ್ನು ಮಾಡೋದು, ಈ ರೀತಿ ತವಾ ಫ್ರೈ. ಒಂದು ಕಡೆ ಬೆಂದ ನಂತರ ಆಮೇಲೆ ಇನ್ನೊಂದು ಕಡೆ ತಿರುವು ಹಾಕಬೇಕು. ಇದು ಕಲರ್ ನೀವು ಬದಲಾಗ್ತಾ ಇರೋದು ನೋಡ್ಬೋದು. ಎಲ್ಲಿವರೆಗೂ ಇದನ್ನು ಬೇಯಿಸ್ಬೇಕಂತಂದರೆ ಒಳಗಡೆ ರೆಡ್ನೆಸ್ ನಮಗೆ ಕಾಣಿಸ್ಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಎರಡೂ ಕಡೆ ತಿರುವಿ ಅದನ್ನು ಹಾಕ್ತಾ ಚೆನ್ನಾಗಿ ನೀವು ಮೇಂಟೈನ್ ಮಾಡ್ತಾ ಇದ್ದಂದ್ರೆ ಇದಕ್ಕೆ ಏನೂ ತೊಂದರೆ ಇಲ್ಲ. ಈ ಕಡೆ ನಮ್ಮ ಸಾಂಬಾರು ಏನಿದೆಯಲ್ಲ, ಇದು ನೀರು ಕುದಿಲಿಕ್ಕೆ ಬಂತು. ಇದಕ್ಕಂತಲೇ ಸೆಲೆಕ್ಟ್ ಆಗಿರುವಂಥ ಪೀಸಸ್ಗಳನ್ನು ಅಂದರೆ ತಲೆ, ಅದರದ್ದು ಬಾಲ ಮತ್ತು ಉಳಿದಿದ್ದ ಪಾರ್ಟ್ಗಳನ್ನು ಏನು ಮಾಡಬೇಕಂತಂದರೆ ಅದರಲ್ಲಿ ಹಾಕಬೇಕು. ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಈ ಕಡೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ, ಅದು ಒಂದು ಸ್ವಲ್ಪ ಬೆಂದ ನಂತರ ಫ್ರೈಗೆ ಕರಿಬೇವು, ನಾನು ಎರಡೂ ಎಟ್ ಎ ಟೈಮ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದರಿಂದ ಟೈಮ್ ಸೇವ್ ಆಗುತ್ತೆ, ಪ್ಲಸ್ ಬೇಗನೂ ಕೂಡ ಅಡುಗೆ ಮುಗಿಯುತ್ತೆ. ನನಗೆ ಅಡುಗೆ ಮಾಡಿ ತಿನ್ನೋದಂದರೆ ತುಂಬಾ ಇಷ್ಟ. ಯಾರಿಗಾದರೂ ನಿಮ್ಗೆ ಇದು ಇಷ್ಟ ಅನಿಸಿತ್ತಂದರೆ ಕಾಮೆಂಟಲ್ಲಿ ತಿಳಿಸ್ರಿ ಹೇಗಾಯಿತು, ನಿಮ್ಮ ರೆಸಿಪೀಸ್ ಹೇಗಿರುತ್ತೆ, ಈ ರೆಸಿಪೀಸ್ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ತಿಳಿಸಿ. ಫ್ರೆಂಡ್ಸ್, ಯಾರಾದರೂ ನೀವು ಪಾರ್ಟಿ ಗೀಟಿ ಮಾಡಲಿಕ್ಕೆ ಏನಾದರೂ ಹೋಗ್ತಾ ಇರ್ತೀರ, ನಿಮ್ಗೇನಾದರೂ ಆರ್ಡರ್ ಬೇಕಾಗುತ್ತಂದ್ರೆ ನಮಗೆ ನೀವು ಹೇಳ್ಬೋದು. ನಾವು ಅದನ್ನು ನಿಮ್ಮ ಮನೆವರೆಗೂ ಸಹಿತ ನಾವು ಅಡುಗೆ ಮಾಡಿ ಆರ್ಡರ್ನ ನಿಮ್ಮ ಮನೆಗೆ ತಲುಪಿಸುವಂಥ ಕೆಲಸನೂ ಕೂಡ ನಾವು ಮಾಡ್ತೀವಿ. ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ವೆರೈಟಿ ಡಿಶಸ್ಗಳನ್ನು ನಾನು ಇಲ್ಲಿ ಮಾಡಿ ಹಾಕ್ತಾ ಇರ್ತೀನಿ, ನೀವು ಕೂಡ ಟ್ರೈ ಮಾಡಿ. ಸ್ವಲ್ಪ ರೆಡ್ಡಿಶಿಗೆ ಬಂದರೆ ಎಲ್ಲ ಫ್ರೈ ಪೀಸಸ್ಗಳನ್ನು ತೆಗೆದು ಒಂದು ಕಡೆಗೆ ಇಟ್ಕೊಂಡ್ಬಿಡ್ರಿ. ಇದು ತಿನ್ನಲಿಕ್ಕೆ ರೆಡಿ ಇವಾಗ ಫುಲ್ ಜಾಮಾಗಿ. ನಂತರ ಸಾಂಬಾರು ಕುದ್ದಾದಮೇಲೆ ಪೀಸಸ್ಗಳೆಲ್ಲವೂ ಚೆನ್ನಾಗಿ ಬೆಂದಿದ್ದಾವೋ ಇಲ್ಲ ಅಂತ ಚೆಕ್ ಮಾಡಿ ಒಂದು ಸ್ವಲ್ಪ ಪಿಂಚ್ ಅಂತಂದರೆ ಒಂದು ಸ್ವಲ್ಪ ಅಜ್ವಾನನ್ನು ಈ ರೀತಿ ಕೈ ಮೇಲೆ ತೊಗೊಂಡು ಅದನ್ನು ಚೆನ್ನಾಗಿ ತಿಕ್ಕಿ, ಅಂದರೆ ಎಲ್ಲವೂ ಬ್ರೇಕ್ ಆಗಬೇಕು, ಅದರದ್ದು ಫ್ಲೇವರ್ ಮೇಲ್ಗಡೆ ಬರಬೇಕು. ಅದನ್ನು ಈ ಸಾಂಬಾರಲ್ಲಿ ಹಾಕಿ ಸ್ವಲ್ಪ ಅದನ್ನು ತಿರುವಿ ಮೇಲ್ಗಡೆ ಪ್ಲೇಟ್ ಮುಚ್ಚಿಬಿಟ್ರೆ ಓಕೆ. ನೆಕ್ಸ್ಟ್ ನೀವು ಇದನ್ನು ಚಪಾತಿ, ರೊಟ್ಟಿ, ಪಲ್ಯ ಯಾವುದ್ರದ್ದು ಮೇಲಾದರೂ ಆರಾಮಾಗಿ ತಿನ್ಬೋದು. ಇದರಲ್ಲಿ ನಾವು ಯಾವುದೇ ರೀತಿ ತೆಂಗಿನಕಾಯಿ ತುರಿ ಹಾಕಿಲ್ಲ, ಕೆಮಿಕಲ್ ಇರುವಂಥ ಯಾವುದೇ ಕಲರ್ ಏಜೆಂಟ್ ಹಾಕಿಲ್ಲ. ಪ್ಯೂರ್ಲಿ ಆರಾಮಾಗಿರುವಂಥ ಫುಡ್. ನಿಮಗೆ ಏನಾದರೂ ಆರ್ಡರ್ ಕೊಡಬೇಕಂತ ಅನಿಸಿದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಿಮ್ಮ ನಂಬರ್ ಕೊಟ್ಟರೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಬಾಗಲಕೋಟೆಯಲ್ಲಿ ಮಾತ್ರ.